ಫ್ರೆಂಚ್ ಬಿರಿಯಾನಿ ಹೇಳ್ತಾರೆ ಸರ್, ಮಜಲ್ ಮಣಿ. ಅದು ಒಂದು ತಮಿಳ್ ಸ್ಲ್ಯಾಂಗ್ ಕ್ಯಾರೆಕ್ಟ್ರು. ಅದಾದ್ಮೇಲೆ ಟಗರು ಪಲ್ಯ, ಟಗರು ಹೊಡಿಯೋದು, ಅದಕ್ಕೆ ಮಾತ್ರ ಲೇಡೀಸು ಎಕ್ಸ್ಟ್ರೀಮ್ ಫ್ಯಾನ್ ಸರ್. ಟಗರು ಹೊಡಿಯೋಕೆ ನೀವು ನಿಂತಿರ್ತಿರಲ್ಲ, ಕೊನೆಗೂ ಹೊಡಿಯಲ್ಲ ಅದನ್ನ. ಅದ್ರ ಲಕ್ ಚೆನ್ನಾಗಿರುತ್ತೆ. ಈಗ ಮಂಡ್ಯ, ರಾಮನಗರ ಈ ಕಡೆ ಎಲ್ಲ ಶೂಟ್ ಅದು, ಏನು ಸರ್ ಕೊನೆಗೂ ಟಗರೇ ಹೊಡಿಯಲ್ವಲ್ಲ ಅಂತ. ನಾನು ಅವಾಗ ಹೇಳುವ, ಮೇಡಮ್ ನಾನು ವೆಜಿಟೇರಿಯನ್, ನಾನು ಮಾಂಸ ತಿನ್ನಲ್ಲ, ಅದಕ್ಕೆ ಹೊಡಿಲಿಲ್ಲ ಅಂತ. ಸೊ ಯಾಕಂದ್ರೆ ಅವ್ರ ಕಲ್ಚರ್ ಹಂಗೆ ಇರುತ್ತಲ್ಲ ಸರ್. ಈ ಥರದ್ರಿಂದಾಗಿ ತುಂಬ ಜನ ಆಡಿಯನ್ಸ್ ಇಷ್ಟಪಡ್ತಾರೆ ಸರ್. ಅದಾದ್ಮೇಲೆ ಅರಸಯ್ಯನ ಪ್ರೇಮ ಪ್ರಸಂಗನೂ ತುಂಬ ಚೆನ್ನಾಗಿ ನನಗೆ ಕೆರಿಯರ್ಗೆ ತುಂಬ ಪ್ಲಸ್ ಆಯಿತು. ಹೀರೋಯಿನ್ ಯಾರು ಅದರಲ್ಲಿ? ರಶ್ಮಿತಾ ಅಂತ ಸರ್, ಹೊಸಬ್ರು. ಅವರು ಬೇಸಿಕ್ಲಿ ಭರತನಾಟ್ಯ ಆರ್ಟಿಸ್ಟು. ಸೊ ಅದಾದ್ಮೇಲೆ ಗುರು ಶಿಷ್ಯರು ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಯಾಕಂದ್ರೆ ಆ ಖೋಖೋ ಎಪಿಸೋಡ್ ಇದೆಯಲ್ಲ, ಶರಣ್ ಸರ್ ಜೊತೆ ಫುಲ್ ಥ್ರೋಟ್ ನಾನು ಇರ್ತೀನಿ. ಸೊ ಒಂದರಿಂದ ಒಂದು ಶಶಾಂಕ್ ಅವ್ರ ಸಿನಿಮಾ ಒಂದು ಮಾಡಿದ್ರಲ್ಲ, ಲವ್ 360 ವಿಲನ್ ಆಗಿ ಫಸ್ಟ್ ಟೈಮ್ ನಾನು ಒಂದು ಸೈಕೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ಸರ್. ಅಂದ್ರೆ ಸಿನಿಮಾದಿಂದ ಸಿನಿಮಾಗೆ ನಾ ಪ್ರತಿ ಸಾರಿ ನನ್ನನ್ನು ನಾನು ಬದಲಾಯಿಸ್ಕೊಂಡೆ ನಾನು ಬಂದಿದ್ದು ಸರ್ ಪಾತ್ರಗಳನ್ನ. ಬಟ್ ಕೂದಲು ಮಾತ್ರ ಬದಲಾಯಿಸಕ್ಕಾಗಲ್ಲ. ಇವಾಗ ಅದು ಸಾಕ್ತಾ ಇದೆ ಸರ್ ನನ್ನ. ಮಜಾ ಇದೆ ಸರ್. ಅಲ್ಲ, ಅವರು ಅವ್ರ ಅಣ್ಣನ ನೆರಳಲ್ಲಿದ್ದಂಗೆ ನೀವು ನಿಮ್ಮ ಕೂದಲು ನೆರಳಲ್ಲಿ ಸರ್. ಇವ್ರು ಮಜಾ ಅಲ್ಲ ಸರ್, ಪಾಪ ವೆಜಿಟೇರಿಯನ್ ಅಂತ ಹೇಳ್ತಾರೆ. ಟಗರು ಪಲ್ಯ, ಫ್ರೆಂಚ್ ಬಿರಿಯಾನಿ, ನನ್ ಬೆಳ್ಸಕ್ ನಾನ್ ವೆಜ್ ಬೇಕಾಯ್ತು ಸರ್. ಬಟ್ ನೀವು ನಾನ್ ವೆಜ್ ತಿನ್ನಲ್ಲ ಈಗಲೂ. ಈಗ ನಮ್ಮ ಸಿನಿಮಾದಲ್ಲಿ ಅಷ್ಟೇ ಸರ್, ಇವರು ಸ್ಕ್ರೀನ್ ಮೇಲೆ ಬಂದ್ರೆ ಸರ್ ನಗ್ತಾರೆ ಸರ್. ಆ ಥರ ಇದೆ ಇವ್ರದ್ದು. ವಂಡರ್ಫುಲ್.